ತ್ಯಜೇತ್ ಕುಲಾರ್ಥೆ ಪುರುಷಂ ಅಥವಾ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಆಪದರ್ಥೆ ಧನಂ ರಕ್ಷೇತ್ ದಾರಾನ್ ರಕ್ಷೇತ್ ಧನೈರಪಿ ಆತ್ಮಾನಂ ಸಂತತಂ ರಕ್ಷೇತ್ ದಾರೈರಪಿ ಧನೈರಪಿ. ನಾಳೆ ಆಪತ್ತು ಬರುತ್ತೆ ಅಂತನ್ನುವುದಕ್ಕಾಗಿ ಹಣವನ್ನ ಕೂಡ ಹಾಕಿಡ್ಬೇಕು, ಅವಶ್ಯವಾಗಿ ರಕ್ಷಣೆ ಮಾಡಬೇಕು. ಹಣ ಬಂತು ಖರ್ಚು ಮಾಡಿದ, ಹಣ ಬಂತು ಖರ್ಚು ಮಾಡಿದ. ಇವತ್ತಿನ ಬುದ್ಧಿ ಇಲ್ಲದ ಜನರಿಗೆ ಈ ತರಹದ ದುಶ್ಚಟಗಳೆಲ್ಲ ಬೆಳೆದಿದೆ. ಹಣ ಬಂತು ವೆಚ್ಚ ಮಾಡಿದ, ಮೂರ್ಖ, ಗೊತ್ತಿಲ್ಲ ಆಪತ್ತು ಬಂದಾಗ ಬೇಕು ಹಣ ಅಂತನ್ನೋದೇ ತಿಳಿದಿಲ್ಲ ಅವನಿಗೆ. ಹಾಗಾಗಿ ಆಪತ್ತೇ ಧನಂ ರಕ್ಷೆ, ಆಪತ್ತು ಬಂದಾಗ ಬೇಕು ಅಂತನ್ನುವುದಕ್ಕಾಗಿ ಹಣವನ್ನ ಕಾಪಾಡಬೇಕು, ರಕ್ಷಿಸಿ ಇಡಬೇಕು. ಆಪದರ್ಥೆ ಧನಂ ರಕ್ಷೇತ್. ಆಮೇಲೆ ದಾರಾನ್ ರಕ್ಷೇತ್ ಧನ ಇರಪಿ. ಹಣ ಮತ್ತು ಹೆಂಡತಿಗೆ ಆಪತ್ತು ಬಂದಿದೆ, ಹಣ ಬೇಕು ಅಂತ ಹೇಳಿ ಹಣವನ್ನು ರಕ್ಷಣೆ ಮಾಡಿ ಹೆಂಡತಿಯ ಪ್ರಾಣವನ್ನು ಹೋಗಲಿ ಅಂತ ಅನ್ನಬಾರದು. ಹೆಂಡತಿಯನ್ನ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಹಣ ವೆಚ್ಚವಾದರೆ ಚಿಂತೆ ಇಲ್ಲ, ಹಣ ಹಾಳಾಗಿ ಹೋದರೆ ಚಿಂತೆ ಇಲ್ಲ. ಹೆಂಡತಿ ಮುಖ್ಯ, ಕುಟುಂಬದವರು ಮುಖ್ಯ. ಪ್ರಾಣಾನ್ ರಕ್ಷೇತ್ ದಾರಾನ್ ರಕ್ಷೇತ್ ಧನ ಇರಪಿ. ಕೆಲವರು ಮಾಡುವುದಿಲ್ಲ, ಹಣ ಖರ್ಚಾಗತ್ತೆ ಅಂತಾದರೆ ಎಲ್ಲರ ಜೀವತ್ಯಾಗ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ದಾರಾನ್ ರಕ್ಷೇತ್ ಧನ ಇರಪಿ. ಆತ್ಮಾನಂ ಸಂತತಂ ರಕ್ಷೆ. ಈ ಹಣ, ಈ ಹೆಂಡತಿ, ಈ ಬಳಗದವರು, ಇವರಿಂದ ತನಗೇ ಅಪಾಯ ಬಂತು ಅಂತಾದರೆ ಅವರನ್ನು ಬಿಟ್ಟು ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕು. ಅರ್ಥಾತ್ ಮನುಷ್ಯ ಸ್ವಾರ್ಥಿಯಾಗಿರಬೇಕು ಅಂತನ್ನುವ ಅರ್ಥದಲ್ಲ ಇದು ಪರಮಾರ್ಥದ ದೃಷ್ಟಿಯಿಂದ ಹೇಳಿದ್ದು. ಆದ್ದರಿಂದ ಕೆಟ್ಟ ಹೆಂಡತಿ, ಆ ಹಣ ಬಹಳ ಕೆಟ್ಟದಾಗಿ ಬಂದದ್ದು ಅಂಥದ್ದರಿಂದ ತಾನೇ ಹಾಳಾಗ್ತಾನೆ ಅಂತಾಗಿ ಬಿಟ್ರೆ ಹಣವನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ತನ್ನ ಸಾಧನೆಯನ್ನು ತಾನು ಮಾಡಲಿಕ್ಕೆ ಸಿದ್ಧನಾಗಬೇಕು. ಇದು ಎಚ್ಚರ ಇರಲೇಬೇಕು. ಆದ್ದರಿಂದ ದಾರ ಇರಪಿ ಧನ ಇರಪಿ. ದ್ಯೂತಮೇತತ್ ಪುರಾಕಲ್ಪೆ ದೃಷ್ಟಂ ವೈರಕರಂ ನೃಣಾಂ ಹಾಸ್ಯಾರ್ಥಮಪಿ ಬುದ್ಧಿಮಾನ್. ತಮಾಷೆಗಾಗಿಯೂ ಕೂಡ ಗ್ಯಾಂಬ್ಲಿಂಗ್ ಸರಿಯಲ್ಲ, ದ್ಯೂತ ಸರಿಯಲ್ಲ, ಜೂಜಾಟ ಸರಿಯಲ್ಲ. ತಮಾಷೆಗಾಗಿ, ತಮಾಷೆ ನಗೆ ಹೋಗಿ ಹೊಗೆ ಆಗೋದಕ್ಕೆ ಎಷ್ಟು ಹೊತ್ತು ಬೇಕು? ಹೊತ್ತು ಬಹಳ ಬೇಕಾಗಿಲ್ಲ. ನಗೆಚಾಟಿಕೆ ಅಂತ ಹೇಳಿ ಪ್ರಾರಂಭವಾಗತ್ತೆ, ಅದು ಬೆಂಕಿಯಾಗಿ ಉರಿದು ಬೀಳುತ್ತದೆ. ಆದ್ದರಿಂದ ತಮಾಷೆ ಮಾಡಲಿಕ್ಕೂ ಈ ವಿಧವಾದ ವ್ಯಾಪಾರಗಳನ್ನು ಮಾಡಲಿಕ್ಕಿಲ್ಲ. ಅಂಥದ್ದು ನೀನು ಬೇಕು ದೌರ್ಜನ್ಯದಿಂದ ನೀನು ವಿರೋಧವನ್ನು ಮಾಡಿ ನೀನು ಈ ವಿಧವಾದ ಜೂಜಾಟವನ್ನು ಆಡಿಸಿದಿ, ನಿನ್ನ ಅಧ್ಯಕ್ಷತೆಯಲ್ಲಿ ಆಡಿಸಿದಿ. ಕಿಂಚಿತಂ ಅಂತ ಪ್ರಶ್ನೆ ಕೇಳ್ತಿದ್ದು. ಒಂದು ಸಲ ಲೆಕ್ಕ ಹಾಕಿದಾಗ ಎಲ್ಲ ಕೌರವರು ಕೇಕೆ ಹಾಕ್ತಿದ್ರು, ಕಿಂಚಿತಂ ಅಂತ ಕೇಳೋನೆ. ಏನು ಉತ್ಸಾಹ ನಿನಗೆ! ನಮ್ಮಗ ದುರ್ಯೋಧನ ಏನ್ ಗೆದ್ದ ಅಂತನ್ನೋ ಉತ್ಸಾಹದಲ್ಲಿ ಕೇಳಿದೆಯಲ್ಲ, ಅದರ ಪರಿಣಾಮ ಈಗ ಯುದ್ಧಕ್ಕೆ ತಯಾರಾಗಿದ್ದಾರೆ ಅವರು, ಅನುಭವಿಸು ಅಂತ ಹೇಳ್ತಾರೆ. ತಸ್ಮಾದ್ಯೂತಂ ನ ಸೇವೇತ ಹಾಸ್ಯಾರ್ಥಮಪಿ ಬುದ್ಧಿಮಾನ್ ಉಕ್ತಂ ಮಯ ದ್ಯೂತ ಕಾಲೇಪಿ ರಾಜನ್ ನೇದಂ ಯುಕ್ತಂ ವಚನಂ ಪ್ರಾತಿಪೇಯ ತದೌಷಧಂ ಪತ್ಯಮಿಮಾತುರಸ್ಯ. ಯಾವನಿಗೆ ರೋಗಿಯಾಗಿದ್ದಾನೆ ನೋಡಿ, ಆ ರೋಗಿಯಾದವನಿಗೆ ರೋಗ ಉಲ್ಬಣವಾಗಬೇಕು ಅಂತನ್ನೋದಿದ್ರೆ ಅವನಿಗೆ ಯಾವ ಔಷಧಿಯೂ ರುಚಿಯಾಗುವುದಿಲ್ಲ, ರುಚಿಯಾಗೋದೇ ಇಲ್ಲ. ಯಾವನು ಹಾಳಾಗಬೇಕೋ ಅವನಿಗೆ ಹಿತವಾದ ಮಾತುಗಳು ಕೇಳಲಿಕ್ಕೆ ಸಿಗುವುದಿಲ್ಲ, ಕೇಳಿದ್ರೆ ರುಚಿಯಾಗುವುದಿಲ್ಲ, ಅವನ ಸರ್ವಥ ಮಾಡುವುದಿಲ್ಲ. ಬಹಳ ವಿಚಿತ್ರವಾಗಿರುವಂತಹ ಮಾತುಗಳನ್ನು ಹೇಳ್ತಾರೆ. ವಿದುರ ಹೇಳುವಂತಹ ಮಾತು ಸುಂದರವಾಗಿದೆ. ತದೌಷಧಂ ಪಥ್ಯಮಿ ಮಾತುರಸ್ಯ. ನಾನು ನಿನಗೆ ಹೇಳಿದೆ, ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳೋದು ಅಂತಂತೇವಲ್ಲ ಕನ್ನಡ ಭಾಷೆಯಲ್ಲಿ, ಹಾಗಿದ್ದಾಗೆ ನಿನಗೆ ನಾನು ಹೇಳಿದೆ, ಬೇಡ ಬೇಡ ಬಹುವಾಗಿ ಹೇಳಿದೆ, ಬಹುವಾರ ಹೇಳಿದೆ, ಬೇಡ ಅಂತ ಹೇಳಿದೆ, ನಿನಗೆ ರುಚಿಸಲಿಲ್ಲ. ಅದೇ ಆಟ, ಅದು ಆಟ, ಜೂಜಾಟ ಆಟ, ಅದು ಆಟ ಅಂತ ತಿಳ್ಕೊಂಡು ನೀನು ಅದಕ್ಕೆ ಸ್ವಾಗತ ಮಾಡಿದಿ. ಆದದ್ದೇನು ಅಂತ ನಿನಗೆ ಗೊತ್ತಿಲ್ಲ, ಅದರಿಂದ ಅನರ್ಥ. ಆದ್ದರಿಂದ ನರೋಚತೆ ತವ ವೈಚಿತ್ರ ವೀರ್ಯ ಕಾಕೈರಿಮಾನ್ ಚಿತ್ರಬರ್ಹನ್ ಮಯೂರಾನ್ ಪರಾಜಯೇಥಾಹ ಪಾಂಡವಾನ್ ಭರ್ತರಾಷ್ಟ್ರೇ. ಕಾಗೆ 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 ಹಂಸವನ್ನು ಕೊಟ್ಟು ಕಾಗೆ ಕೊಳ್ಳುವುದು ಅಂತೇನು ವ್ಯಾಪಾರ ಇದೆಯಲ್ಲ, ಅದನ್ನು ಮಾಡಿದೆ ನೀನು. ಪಾಂಡವರು ಹಂಸ ಪಕ್ಷಿ, ಅವುಗಳನ್ನು ಕೊಂಡದ್ದೇನು? ನಿನ್ನ ಮಕ್ಕಳನ್ನ, ಅವರ ಕಾಕಗಳು ಕಾಗೆಗಳನ್ನು ಕೊಂಡಿ ಹಂಸಗಳನ್ನು ಮಾರಿದೆ. ಹಾಗಾಗಿದೆ ನಿನ್ನ ಅವಸ್ಥೆ. ಏನ್ ಸಿಕ್ಕಿತು ನಿನಗೆ? ಆದ್ದರಿಂದ ಇದು ಸರಿಯಲ್ಲ. ಯಸ್ತಾತ ನಕ್ರುದ್ಧತೆ ಸರ್ವಕಾಲಂ
ಭೃತ್ಯಸ್ಯ ಭಕ್ತಸ್ಯ ಹಿತೇ ರತಸ್ಯ ನ ಭೃತ್ಯಾಂ ವೃತ್ತಿ ಸಂಬೋಧನೇನ ರಾಜ್ಯಂ ಧನಂ ಸಂಜಿಘೃಕ್ಷೇತ್ ಅಪೂರ್ವಂ ತ್ಯಜಂತೆ ಖೇನಂ ವಂಚಿತಾ ವೈ ವಿರುದ್ಧ ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಸರ್ವಾಣ್ಯವ್ಯ ಅಯವ್ಯಯೇ ಚಾನುಪಂಚವೃತ್ಯಂ. ಬಜೆಟ್ ಮಾಡಬೇಕು ಅಂತೇನು ಇವತ್ತು ನಾವು ಹೇಳ್ತೇವೆ, ಆ ಮಾತುಗಳನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಮೊದಲು ಮಾಡಬೇಕಾದ ಕರ್ತವ್ಯಗಳೇನಿವೆ ಅಂತನ್ನೋದನ್ನೆಲ್ಲ ಎಚ್ಚರ ಮಾಡ್ಕೋಬೇಕು. ಅದೆಲ್ಲ ಲೆಕ್ಕ ಹಾಕಿ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಆಯವ್ಯಯವನ್ನ ಗುರುತಿಸಿಕೊಂಡು ಅದನ್ನ ತಾನು ಅನುಷ್ಠಾನ ಮಾಡಬೇಕು. ಆ ರೀತಿಯಾಗಿ ವಾಕ್ಯಂತಯೋ ನಾದ್ರಿಯತೇನು ಶಿಷ್ಟ ಪ್ರತ್ಯಾಹಯಶ್ಚಾಪಿ ನಿಯುಜ್ಯಮಾನ. ಯಾವ ಮನುಷ್ಯ ಇಂಥವನು ಮೂರ್ಖ ಅಂತ ಹೇಳ್ತಾನೆ. ಯಾರು ಮೂರ್ಖ ಅಂತ ಕೇಳಿದ್ರೆ ಹೇಳ್ತಾರೆ, ವಾಕ್ಯಂತಯೋ ನಾದ್ರಿಯತೇನು ಶಿಷ್ಟ. ಹಿತವಾದ ಮಾತುಗಳನ್ನು ಯಾರೋ ಹೇಳಿದ್ರು, ಒಳ್ಳೆ ಮಾತುಗಳನ್ನು ಹೇಳಿದ್ರು, ಇದು ಒಳ್ಳೇದು, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳಿ ಎಲ್ಲ ಹೇಳಿದ್ರು ಒಳ್ಳೇದು. ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರು ಕೂಡ ಕೇಳಿಲ್ಲ. ವಾಕ್ಯಂತಯೋ ನಾದ್ರಿಯತೇನು ಶಿಷ್ಟ. ಅಷ್ಟೇ ಅಲ್ಲ, ಉಪದೇಶ ಮಾಡಿದರೆ ಈ ತರಹ ಮಾಡು ಅಂತ ಹೇಳಿದರೆ ಪ್ರತ್ಯಾಹ, ಆಜ್ಞೆ ಮಾಡಿದಾಗ ಪ್ರತಿಯಾಗಿ ಮಾತಾಡ್ತಾನೆ, ತಿರುಗಿ ಉತ್ತರ ಕೊಡ್ತಾನೆ. ಯಾರು ತಿರುಗಿ ಉತ್ತರ ಕೊಡ್ತಾನೋ ಅವನೊಬ್ಬ ಮೂರ್ಖ. ಹೇಳಿದ್ದನ್ನು ಕೇಳದಿದ್ದವನು, ಆಜ್ಞೆ ಮಾಡಿದ್ದಕ್ಕೆ ತಿರುಗಿ ಉತ್ತರ ಕೊಡುವವನು, ಇವರಿಬ್ಬರೂ ಮೂರ್ಖರೇ. ಆದ್ದರಿಂದ ಪ್ರಾಜ್ಞಾಭಿಮಾನಿ ಪ್ರತಿಕೂಲವಾದಿ ತ್ಯಾಜ್ಯ ಸದೃಕ್ ಪರಯೈವ ಭೃತ್ಯ. ಅಂತಹ ಭೃತ್ಯನನ್ನ ಅವನನ್ನು ಬಿಟ್ಟು ಬಿಡಬೇಕು. ಸೊಕ್ಕಿನ ಮನವ, ನಾನು ಬುದ್ಧಿವಂತ, ನನಗೆಲ್ಲ ತಿಳಿದಿದೆ, ನನಗೆಲ್ಲ ಗೊತ್ತಿದೆ. ಕೆಲವರು ವಿನಾಕಾರಣವಾಗಿ ಗಂಭೀರವಾಗಿ ಅಭಿಮಾನಿಗಳಿರ್ತಾರೆ. ಗಂಭೀರವಾಗಿ ಅಭಿಮಾನಿಗಳು ಮಾತಾಡುವುದಿಲ್ಲ, ಆದರೆ ಭಾರಿ ಸೊಕ್ಕು ಅವರಿಗೆ. ನಾವು ಬಹಳ ತಿಳಿದವರು, ನಮಗೆಲ್ಲ ಗೊತ್ತಿದೆ, ಯಾರು ನನಗೆ ಹೇಳೋರು ಯಾರಿದ್ದಾರೆ ಅನ್ನೋ ಹಾಗೆ ತಮ್ಮಷ್ಟಕ್ಕೆ ತಾವೇ ಆನಂದದಲ್ಲಿ ಅಹಂಕಾರಿಗಳಾಗಿರ್ತಾರೆ. ಅಸ್ತಬ್ಧಂ ಅಕ್ಲೀಬಂ ಅದೀರ್ಘ ಸೂತ್ರಂ ಸಾನುಕ್ರೋಶಂ ಶ್ಲಕ್ಷಣಂ ಮಹಾರ್ಯಮನ್ಯೈಹಿ ಅರೋಗ ಜಾತೀಯ ಮುದಾರ ವಾಕ್ಯಂ ದ್ಯೂತಂ ವದಂತಿ ಅಷ್ಟಗುಣೋಪಪನ್ನಂ. ನ ವಿಶ್ವಾಸಾಜ್ಜಾತು ಪರಸ್ಯ ಗೇಹೆ ಗಚ್ಚೇನ್ನರಶ್ಚೇತಯಾನೋ ವಿಕಾಲೆ ನ ಚತ್ವರೇ ನಿಶಿತಿಷ್ಠೇನ್ ನಿಗೂಢ ನ ರಾಜಕಾಮ್ಯಂ ಯೋಷಿತಂ ಪ್ರಾರ್ಥಯೀತ ನ ನಿನ್ನವಂ ಮಂತ್ರಗತಸ್ಯ. ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾನೆ. ಮುಂದೆ ಗುಣಶ್ಚ ಷಣ್ಮಿತಭುಕ್ತಂ ಭಜಂತೆ ಆರೋಗ್ಯಮಾಯುಶ್ಚ ಬಲಂ ಸುಖಂಚ. ಒಂದೆರಡು ಮಾತುಗಳನ್ನು ಮತ್ತೆ ಅವನಿಗೆ ಮಧ್ಯ ಮಧ್ಯದಲ್ಲಿ ಡೋಸ್ ಕೊಡ್ತಾನೆ ಧೃತರಾಷ್ಟ್ರನಿಗೆ. ಮತ್ತೆ ಬೇರೆ ಮಾತುಗಳನ್ನ ಹೇಳಿ ಸ್ವಲ್ಪ ಅಷ್ಟೇ ಸಮಾಧಾನ ಕೊಡಿಸ್ತಾನೆ. ಯಾಕೆಂದ್ರೆ ಬರೀ ತಿವುದು ಕೊಟ್ರೆ ಅವನಿಗೆ ತಲೆ ಕೆಟ್ಟು ಹೋಗುತ್ತೆ. ಹಾಗಾಗಿ ವಿದುರನನ್ನು ಕಳಿಸಿಬಿಡ್ತಾನೆ. ಮತ್ತೆ ಹಾಗಾಗೋದು ಬೇಡ ಅಂತ ಹೇಳಿ ತಾನು ಹೇಳಬೇಕಾದ ಮಾತುಗಳನ್ನ ಮಧ್ಯ ಮಧ್ಯದಲ್ಲಿ ಸೇರಿಸ್ತಾನೆ. ಅಖಂಡವಾಗಿ ಅದನ್ನೇ ಕೊಲಿಯುವುದಿಲ್ಲ, ಮಧ್ಯ ಮಧ್ಯದಲ್ಲಿ ಸೇರಿಸ್ತಾನೆ. ಏನ್ ಹೇಳ್ತಾನೆ? ಗುಣಶ್ಚ ಷಣ್ಮಿತ ಭುಕ್ತಂ ವ್ಯಜಂತೆ. ಮಿತಭುಕ್ತವನ್ನ ಯಾರು ಸ್ವಲ್ಪೇ ಊಟ ಮಾಡ್ತಾನೋ, ಹಿತವಾಗಿ ಊಟ ಮಾಡ್ತಾನೋ ಅಂಥವನಿಗೆ 6 ಗುಣಗಳು ಸಿಗ್ತದೆ. 6 ಗುಣಗಳಿವೆ ಅಂತ ಹೇಳ್ತಾರೆ. ಏನದು? ಒಂದು ಆರೋಗ್ಯಂ, ಒಳ್ಳೆ ಆರೋಗ್ಯ ಇರ್ತದೆ. ಆಹಾರವನ್ನ ನಾವು ಊಟ ಬದುಕೋದಕ್ಕಾಗಿ ಊಟ ಮಾಡೋದಾಗಿದ್ರೆ ಮಾತ್ರ, ಊಟ ಮಾಡೋದಿದ್ರೆ ಮಾತ್ರ ಬೇರೆ, ಬೇಕಾದಷ್ಟು ತಿಂದ್ಬಿಡ್ಬೇಕಾಗ ವಿಚಾರವೇ ಮಾಡಬಾರ್ದು. ಶತ್ರು ಚಿಂತೆ ಇಲ್ಲ, ಊಟ ಮಾಡೋದಕ್ಕಾಗಿ ಊಟ ಮಾಡ್ತಿದ್ದೀವಿ ಅಂದ್ಮೇಲೆ ಕೇಳೋದೇನು? ಯಾರಿಗೇನು ಕೇಳೋದು? ವಿದುರನಿಗೇನು ಮಾತಾಡಿಸೋದು? ಮಾತೇ ಆಡಿಸೋದಿಲ್ಲ. ನಮ್ಮ ಮನಸ್ಸಿಗೆ ಬಂದಾಗ ಊಟ ಮಾಡಿಬಿಡು. ಯಾರು ಆರೋಗ್ಯಕ್ಕಾಗಿ ಬದುಕಬೇಕು ಅಂತನ್ನೋದಕ್ಕಾಗಿ ಇಟ್ಟು ಲಿವ್ ಅಂತ ಇದಾರಲ್ಲ, ಅಂಥವರು ಸ್ವಲ್ಪೇ ಊಟ ಮಾಡಬೇಕು, ಬಹಳ ಊಟ ಮಾಡ್ಲಿಕ್ಕಿಲ್ಲ. ಆರೋಗ್ಯಂ ಆಯುಸ್ಸು ಚೆನ್ನಾಗಿ ಬರ್ತದೆ, ಏನ್ ತೊಂದರೆನೇ ಆಗುವುದಿಲ್ಲ ಅವನಿಗೆ. ಸ್ವಲ್ಪೇ ಊಟ ಮಾಡ್ತಾ ಹೋಗಿ ಯಾವ ತೊಂದರೆನೂ ಆಗುವುದಿಲ್ಲ, ಯಾವ ತೊಂದರೆಗಳೂ ಆಗುವುದಿಲ್ಲ. 90 ಪಾಲು ಅನಾರೋಗ್ಯ ಬರೋದು ಮನುಷ್ಯನಿಗೆ ಹೊಟ್ಟೆಯಿಂದ, ತಿನ್ನೋದ್ರಿಂದ, ಆಹಾರದಿಂದ 90 ಪಾಲು. ಇವತ್ತು ಸೈನ್ಸು ಹೇಳುತ್ತೆ, ಮಹಾಭಾರತ ಹೇಳುತ್ತದೆ, ಗಾಂಧೀಜಿ ಹೇಳ್ತಾರೆ. ಎಲ್ಲಾ ಗ್ರಂಥಗಳಲ್ಲಿ ನೀವು ಯಾವುದೇ ಡಯಟಿಟಿಕ್ಸ್ ಅಲ್ಲಿ ನೋಡಿ ಹೇಳೋ ಮಾತಿದೆ. ಮೊದಲನೇ ಮಾತಿದೆ, ಆಹಾರವನ್ನ ಲಿಮಿಟ್ ಆಗಿ ತೆಗೆದುಕೊಳ್ಳಿ. ಭಾಗವತ ಹೇಳುತ್ತೆ, ಆಹಾರವನ್ನ ತಿನ್ಬೇಕಾದ್ರೆ ನೀವು ಎಷ್ಟು ತಿನ್ಬೇಕು? ಅರ್ಧ ಆಹಾರ. ಹೊಟ್ಟೆ ಎಷ್ಟಿದೆಯೋ ತಿನ್ಕೊಂಡು ನೋಡಿರ್ತೀರಲ್ಲ, ಆ ನೋಡಿದ ಆಹಾರ ಏನು ಹೊಟ್ಟೆ ಇದೆ, ಎಷ್ಟು ಪರಿಮಾಣ ಇದೆ, ಅದರೊಳಗೆ 4 ಭಕ್ರಿ ತಿಂತೀನಿ, 4 ಚಪಾತಿ ತಿಂತೀನಿ ಅಂತ ಆದ್ರೆ 2ಕ್ಕೂ ಕಡಿಮೆ ತಿನ್ನಿ.
ಇನ್ನೊಂದರ್ಧ ನೀರು ಕುಡಿ, ಸಮೃದ್ಧವಾಗಿ ನೀರು ಕುಡಿ. ಇನ್ನು ಕಾಲು ಭಾಗವನ್ನು ಹಾಗೆ ಬಿಟ್ಬಿಡು. ಅದು ಹಾಗೆ ಉಳಿತಲ್ಲ, ಉಳಿಲಿ. ಯಾಕೆ ಕಷ್ಟಪಡ್ತಿ? ತಿನ್ಬೇಕು ಅಂತ ಯಾಕೆ ಆಸೆ? ತಿನ್ಬೇಡ. ಸೊ ಇಟ್ ಈಸ್ ಪ್ರಪೋರ್ಷನ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರಪೋರ್ಷನ್. ಕೆಲವರಿಗೆ ಈ ಪ್ರಪೋರ್ಷನ್ ಅಂತ ಅನ್ನೋದು ಗೊತ್ತಿರುವುದಿಲ್ಲ. ಒಮ್ಮೊಮ್ಮೆ ಒಂದೊಂದು ಉದ್ದಾಮವಾಗಿ ಉದ್ದಂಡವಾಗಿ ಮಾಡಿಬಿಡ್ತಾರೆ, ವಿಚಿತ್ರವಾಗಿ ಹಾಗೆಲ್ಲ ಮಾಡಬಾರದು. ವ್ಯವಸ್ಥಿತವಾಗಿರ್ಬೇಕು. ಎಷ್ಟು ತಿನ್ಬೇಕು ಅದನ್ನು ಲೆಕ್ಕ ಹಾಕೋಬೇಕು, ಅಷ್ಟು ತಿನ್ಬೇಕು, ಅಷ್ಟು ಬಿಟ್ಬಿಡ್ಬೇಕು, ಅಷ್ಟೇ, ಹೆಚ್ಚಿಗಿಲ್ಲ. ಇದೆಲ್ಲ ಕಲಿಬೇಕು. ಆರೋಗ್ಯಂ ಆಯುಷ್ಯ ಬಲಂ ಸುಖಂಚ. ಬಲ ಇರುತ್ತೆ, ಸುಖವಾಗಿರ್ತಾನೆ, ಹಗರಾಗಿರ್ತಾನೆ, ಕುಣಿತಾ ಇರ್ತಾನೆ, ಬಬ್ಲಿಂಗ್, ಯಾವಾಗಲೂ ಕುಣಿತಿರ್ತಾನೋ. ಹೊಟ್ಟೆ ಭಾರ ಆಯಿತು ಅಂತಂದ್ರೆ ಇಡೀ ದೇಹದ ಭಾರ. ಹೊಟ್ಟೆ ಭಾರವಾದರೆ ಇಡೀ ದೇಹದ ಭಾರ. ಮೊದಲು ಕಣ್ಣು ಭಾರ, ಆಮೇಲೆ ತಲೆ ಭಾರ, ಆಮೇಲೆ ನಿದ್ರೆ ಭಾರ, ಆಮೇಲೆ ಹೊಟ್ಟೆ ಭಾರ, ಕೈಕಾಲು ಭಾರ, ಏಳ್ಲಿಕ್ಕಾಗುವುದಿಲ್ಲ, ಕೂಡ್ಲಿಕ್ಕಾಗುವುದಿಲ್ಲ, ಹೊಟ್ಟೆ ನಗಾರಿ ಹಾಗೆ ಹೊಟ್ಟೆ, ಇವೆಲ್ಲ ಶುರು ಆಗ್ತವೆ. ಆದ್ರಿಂದ ಪ್ರಯೋಜನವಿಲ್ಲ. ಆರೋಗ್ಯಂ ಆಯುಷ್ಯ ಬಲಂ ಸುಖಂಚ ಅನಾವಿಲಂ ಚಾಸ್ಯ ಭವತ್ಯಪತ್ಯಂ. ಒಳ್ಳೆ ಮಕ್ಕಳಾಗ್ತಾರೆ ಸಂತಾನ. ನಚೈನವಾದ್ಯೂನ ಇತಿಕ್ಷಪಂತಿ ಅಕರ್ಮಶೀಲಂಚ ಮಹಾಶಲಂಚ. ಆದ್ದರಿಂದ ಆಹಾರವನ್ನ ಚೆನ್ನಾಗಿ ಸೇವನೆ ಮಾಡಬೇಕು, ಹೆಚ್ಚು ಸೇವನೆ ಮಾಡಬಾರದು. ಬಹಳ ಸಾತ್ವಿಕವಾದದ್ದನ್ನು ಸೇವನೆ ಮಾಡಬೇಕು, ಕೆಟ್ಟದ್ದನ್ನು ಸೇವನೆ ಮಾಡಲಿಕ್ಕಿಲ್ಲ. ಇತ್ಯಾದಿಗಳನ್ನೆಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಕೆಲವರು ಹೇಳ್ತಿರ್ತಾರೆ, ನಾನು ಅನೇಕ ಬಾರಿ ಹೇಳಿ ಮತ್ತೊಮ್ಮೆ ಹೇಳ್ತೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಅದು ಇದು, ಹೊಲಸು ಪದಾರ್ಥ, ಬದನೆಕಾಯಿ ಇವೆಲ್ಲ ತಿನ್ನಬಾರದು. ಯಾಕೆ ತಿನ್ನಬಾರದು? ಆರೋಗ್ಯ ಚೆನ್ನಾಗಿರಬಹುದು. ಆರೋಗ್ಯ ಅದೇ ಮುಖ್ಯ ಬೇಕಾಗಿಲ್ಲ ನಮಗೆ, ಸಾತ್ವಿಕ ಸ್ವಭಾವ ಬೇಕು. ಕಾಮಕ್ರೋಧಾದಿಗಳೆಲ್ಲ ನಿಗ್ರಹದಲ್ಲಿರಬೇಕು ಸರಿಯಾಗಿ. ಬುದ್ಧಿ ದೇವರಲ್ಲಿ ಓಡಬೇಕು, ಭಗವಂತನ ಸ್ಮರಣೆ ಆಗಬೇಕು. ಯಾವಾಗಲೂ ಪರಮಾತ್ಮನ ಸ್ಮರಣೆ ಆಗುವಂತೆ ನಮ್ಮ ಮನಸ್ಸು ಬುದ್ಧಿ ಇರಬೇಕಾದ್ರೆ ಆಹಾರದಲ್ಲಿ ಒಳ್ಳೆ ನಿಯಂತ್ರಣ ಬೇಕು. ಸರಿಯಾದ ಯೋಗ್ಯವಾದ ಆಹಾರ, ಸಾತ್ವಿಕವಾದ ಆಹಾರವನ್ನು ತಿನ್ನಬೇಕು. ಅಸಾತ್ವಿಕವಾದ ತಾಮಸ ರಾಜಸ ಆಹಾರವನ್ನ ತಿನ್ಲಿಕ್ಕಿಲ್ಲ. ಆದ್ದರಿಂದ ಅದೊಂದು. ಇನ್ನೊಂದು ಮಾತು ಹೇಳ್ತಾರೆ ವಿದುರ, ಅಕರ್ಮಶೀಲಂ. ಏನೂ ಕರ್ಮ ಮಾಡುವುದಿಲ್ಲ, ಯಜ್ಞ ಮಾಡಿಲ್ಲ, ಇಡೀ ಆಯುಷ್ಯದಲ್ಲಿ ಯಜ್ಞ ಮಾಡುವುದಿಲ್ಲ, ಉಪವಾಸ ತಪಸ್ಸು ಇಲ್ಲ, ವ್ರತಗಳನ್ನು ಆಚರಣೆ ಮಾಡುವುದಿಲ್ಲ, ದಾನ ಕೊಟ್ಟಿಲ್ಲ, ಜಪತಪವನ್ನು ಮಾಡುವುದಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಿಲ್ಲ, ಗುರುಸೇವಾ ತಂದೆ ತಾಯಿಗಳ ಶುಶ್ರೂಷೆ ಮಾಡುವುದಿಲ್ಲ, ಅತಿಥಿಗಳಿಗೆ ಸತ್ಕಾರ ಇಲ್ಲ, ಏನಿಲ್ಲ. ತನ್ನಷ್ಟಕ್ಕೆ ತಾನು ಮುಂಜಾನೆ ಹೇಳುವುದು, ತಿನ್ನುವುದು, ಮಲಗುವುದು, ಕೆಲಸ ಮಾಡ್ತಾನೆ, ಗಳಿಸ್ತಾನೆ, ಮಲಗ್ತಾನೆ. ಈ ಥರ ಇದ್ದವನು ಯಾರೋ ಅವನು ಅಯೋಗ್ಯನು. ಏತಾನ್ ಗೃಹೇ ನ ಪ್ರತಿವಾಸಯೇತ. ಕರ್ಮವನ್ನು ಮಾಡದಿರುವಂತಹ ಇಂಥ ಮುಟ್ಟಾಳನನ್ನ ಅವನ ಹತ್ರ ಹೋಗಬಾರದು, ಅವನನ್ನು ನಮ್ಮ ಮನೆಯಲ್ಲಿ ಇಟ್ಕೋಬಾರದು. ಅಂಥವ್ರನ್ನ ಇಟ್ಕೊಂಡ್ರೆ ಅದೇ ಸ್ವಭಾವ ನಮಗೂ ಬಂದ್ಬಿಡುತ್ತದೆ. ಆದ್ದರಿಂದ ಮಹಾಶನಂಚ. ಸ್ವಲ್ಪ ಊಟ ಮಾಡ್ತಿದ್ರೆ ಚಿಂತೆ ಇಲ್ಲ, ಬಾಳೆ ಊಟ ಮಾಡ್ತಾನೆ ಅಂದ್ರೆ ಯಾಕೆ ಇಟ್ಕೋಬೇಕು? ಅವನನ್ನು ಕಳಿಸಿಬಿಡಬೇಕು ಸ್ವಲ್ಪ. ಲೋಕದ್ವಿಷ್ಟಂ. ಜನ ಎಲ್ಲ ದ್ವೇಷ ಮಾಡ್ತಾರೆ ಅಂತ ಆದ್ರೆ ಅಂಥವನನ್ನ ಮನೆಯಲ್ಲಿ ಇಟ್ಕೋಬಾರದು. ನಿನ್ನ ಸ್ಥಾನ ನೀನ್ ನೋಡ್ಕೋರಪ್ಪ ಮಹಾರಾಜ, ಆಯ್ತು ಮುಗಿತು, ನೀನು ಎಲ್ಲರೂ ನಿನ್ನನ್ನು ದ್ವೇಷ ಮಾಡ್ತಾರೆ, ನಾನೇನ್ ನಿನ್ನನ್ನ ಹೇಗೆ ನಿನ್ನ ಇಟ್ಕೊಳ್ಳಿ ಅಂತ ಹೇಳಿ ಅವನನ್ನ ಲೋಕದ್ವಿಷ್ಟಂ. ಬಹುಮಾಯಂ. ಕಪಟ ಅಂತಂದ್ರೆ ಅಖಂಡ ಕಪಟ. ಎದ್ದಿರ್ತಾನೆ 6:30 ಎದ್ದಿರ್ತಾನೆ. ಯಾವಾಗ ಎದ್ದಿರಿ ಅಂತಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಂತಾನೆ. ಇಂಥ ಅಂದ್ರೆ ಹೇಳೋದ್ರಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ಮಾಯಾ ಮೋಸ ಕಪಟ ವಂಚನೆ ಮಾಡ್ತಕ್ಕಂತಹ ಮನುಷ್ಯ ಅವನಿಗೆ ಏನ್ ಪ್ರಯೋಜನ ಹೇಳಿ ನೋಡೋಣ. ಹಾಗಾಗಿ ಮಹಾಮಾಯಂ, ಬಹುಮಾಯಂ, ನೃಶಂಸಂ, ಬರೀ ನಿಷ್ಠುರ, ಜನರಿಗೆ ಪೀಡೆ ಕೊಡೋದು, ಸಿನಿಕ್ ಅಂತಂತಾರೆ ನೋಡಿ ಇಂಗ್ಲಿಷಲ್ಲಿ, ಅದು ಬರೀ ಸ್ಯಾಡಿಸ್ಟ್, ಎಲ್ಲಾ ಜನರನ್ನು ಒಟ್ಟಿಗೆ ದ್ರೋಹವನ್ನ ಮಾಡೋದು. ಇಂಥ ಮೂರ್ಖ ಅವನೊಬ್ಬ ಅಯೋಗ್ಯ. ಆದ್ದರಿಂದ ಪ್ರಯೋಜನವಿಲ್ಲ. ಲೋಕದ್ವಿಷ್ಟಂ ಬಹುಮಾಯಂ ನೃಶಂಸಂ ಅದೇಶಕಾಲದ್ಯಂ ಅನಿಷ್ಟವೇಶಂ ಏತಾಂಗ್ರಹೇನ ಪ್ರತಿವಾಸಯೇತ. ಕದರ್ಯಂ ಆಕ್ರೋಶಕಂ ಅಶ್ರುತಂಚ ವನೌಕಸಂ ಧೂರ್ತವಾನ್ಯಂ ಧೂರ್ತಂ ಅಮಾನ್ಯಮಾನಿನಂ. ಯಾರು ಮೋಸ ಮಾಡುವವನೋ ಅಥವಾ ಮಾನ್ಯರಿಗೆ ಮಾನವನ್ನ ಗೌರವವನ್ನು ಕೊಡದೇ ಇದ್ದವನೋ, ನಿಷ್ಠುರಿ, ವೈರವನ ಮಾಡಿದವ, ಕೃತಜ್ಞ, ಇಂಥವನು ಎಷ್ಟೇ ದುಃಖ ಇರಲಿ ನಜಾತು ಯಾಚೆ. ಅಂಥವರಿಗೆ ಬೇಡ್ಲಿಕ್ಕೆ ಹೋಗಬಾರ್ದು. ನಿಮಗೇನೇ ಕಷ್ಟ ಬಂದಿಲ್ಲ ಅವರಿಗೆ ಕೊಡು ಅಂತ ಬೇಡಬಾರ್ದು. ನಾವು ಅವ್ರಿಗೇನಾದ್ರೂ ಬೇಡಿದ್ರೆ, ಅವರಿಂದ ಉಪಕಾರ ಪಡೆದ್ರೆ, ಆ ಉಪಕಾರಕ್ಕೆ ಅವರು ನಿಮ್ಮನ್ನ ಇಡೀ ಜೀವನ ನಿಮ್ಮನ್ನ ಗುಲಾಮಿಯಲ್ಲಿ ಇಟ್ಕೋತಾರೆ.
ಪೀಡೆ ಕೊಡ್ತಾರೆ. ಅಂಥವರಿಂದ ಬೇಡ್ಲಿಕ್ಕೆ ಹೋಗ್ಬೇಡಿ. ಸಂಕ್ಲಿಷ್ಟ ಕರ್ಮಾಣ ಮತಿ ಪ್ರಮಾದಂ ನಿತ್ಯಾನೃತಂ ಚಾದೃಢ ಭಕ್ತಿ ಕಂಚ ವಿಶಿಷ್ಟರಾಗಂ ಪಟುಮಾನಿನಂಚ ಏತಾನ್ ನಸೇವೇತ ನರಾಧಮಾನ್ ಷಟ್. 6 ವಿಧವಾದ ಜನರ ಸೇವೆಯನ್ನ ಮಾಡಬಾರದು ಅಂತ ಹೇಳ್ತಾರೆ. ಹಿತಂ ಯತ್ಸರ್ವಭೂತಾನಾಂ ಆತ್ಮನಶ್ಚ ಸುಖಾವಹಂ ತತ್ಕುರ್ಯಾದೀಶ್ವರೋ ಹ್ಯೇತತ ಮೂಲಂ ಸರ್ವಾರ್ಥ ಸಿದ್ಧಯೇ. ತನಗೆ ಯಾವುದು ಸುಖವಾಗತ್ತೆ, ಯಾವುದು ಹಿತವಾಗತ್ತೆ ಅಂತಹದ್ದನ್ನೇ ಮಾಡಬೇಕು. ಕವಪುತ್ರ ಶತಂ ಚೈವ ಕರ್ಣ ಪಂಚಚ ಪಾಂಡವಾಹ ಪೃಥ್ವೀಂ ಅನುಶಾಸೆಯು ಅಖಿಲಾಂ ಸಾಗರಾಂಬರ. ಕೊನೆಗೆ ಮತ್ತೆ ಬಂತು ಉಪದೇಶ, ಮತ್ತೆ ಬೇರೆ ಬೇರೆ ಮಾತುಗಳು. ಊಟ ಹಾಗೆ ಮಾಡಬಾರದು, ಹೀಗೆ ಬಡಿಸಬಾರದು, ಹಾಗೆ ಓಡಾಡಬಾರದು ಅಂತ ಹೇಳ್ತಾನೆ. ಮತ್ತೆ ಬರ್ತಾನೆ, ಮತ್ತೆ ನಿನ್ನ ಧೃತರಾಷ್ಟ್ರ ನಿನ್ನ ಮಕ್ಕಳೆಲ್ಲ ದುಷ್ಟರು, ಆದ್ದರಿಂದ ಅವರಿಗೆ ರಾಜ್ಯ ಕೊಡಬೇಡ, ಯುದ್ಧ ಆಡಿಸ್ಲಿಕ್ಕೆ ಹೇಳ್ಬೇಡ. ಯುದ್ಧ ಆಡೋದನ್ನು ಬಿಟ್ಬಿಡು. ಏನು ಯುದ್ಧ ಆಡೋದನ್ನು ಬಿಟ್ಬಿಡು, ಆ ಪಾಂಡವರನ್ನ ಕರೆಸು. ಪಾಂಡವರು ಕೌರವರು ಇಬ್ರು ಸೇರ್ಲಿ, ಕರ್ಣನೂ ಸೇರಿ ರಾಜ್ಯ ಕೊಟ್ಬಿಡು. ನೋಡ್ಕೋ ಅವರು ಎಷ್ಟು ಚೆನ್ನಾಗಿ ರಾಜ್ಯವಾಗ್ತಾರೆ ಅಂದ್ರೆ ಕರ್ಣನನ್ನ ರಾಜ್ಯದಲ್ಲಿ ಕೂಡಿಸ್ತಾರೆ. ಧರ್ಮರಾಜ, ಧೃತರಾಷ್ಟ್ರ, ದುರ್ಯೋಧನ, ಭೀಮ, ಅರ್ಜುನ, ಅಣ್ಣ ತಮ್ಮ ಇದ್ದಾಗ 106 ಜನ ಸೇರಿ ಉತ್ತಮ ರಾಜ್ಯವನ್ನು ಆಳ್ತಾರೆ. ಹಾಗಾಳೋ ಹಾಗೆ ಮಾಡಿ ನೀನು. ಒಳಗಾಕೂತ ಒಳಗಿದೆ ಅದನ್ನು ಹೇಳಿಲ್ಲ, ಕಂಠತಃ ಹೇಳಿಲ್ಲ. ಕರ್ಣ ಎಲ್ಲರಿಗೆ ಹಿರಿಯ. ನೋಡಿ ಏನ್ ದೇವರು ಕೂಡಿಸ್ತಾನೆ, ಎಂಥ ಸಂಯೋಗ ಇದೆ, ಎಂಥ ಒಂದು ಅಪರ್ಚುನಿಟಿ ಇದೆ, ಎಷ್ಟು ಅತ್ಯದ್ಭುತವಾದದ್ದು. ಕರ್ಣ ದೊಡ್ಡ ಮನಸ್ಸು ಮಾಡಿ ಅರ್ಜುನ ಭೀಮರನ್ನ ಪ್ರೀತಿಸಿ ಬಿಟ್ಟಿದ್ರೆ ಈ ಪ್ರಾಬ್ಲಮೇ ಬರ್ತಿರಲಿಲ್ಲ. ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಹಿ ವಾಸ್ ಎ ಕೀ ಪರ್ಸನ್. ಬಹಳ ವಿಚಿತ್ರವಾಗಿದೆ. ಅವನು ಆ ಒಬ್ಬ ಕರ್ಣ ಈ ಕಡೆಗೆ ದುರ್ಯೋಧನನಿಗೂ ಬೇಕಾಗಿದ್ದಾನೆ, ಈ ಕಡೆ ಪಾಂಡವರಿಗೂ ಅಣ್ಣ. ಅದಕ್ಕೆ ಕನಕದಾಸರು ಹೇಳ್ತಾರೆ, ನಿನ್ನ ಆಯವನ್ನು ನೀನೇ ಬಲ್ಲಿ ಸ್ವಾಮಿ, ನಿನ್ನ ಗುಟ್ಟು ಏನು ನಿನಗೆ ಗೊತ್ತು. ಕರ್ಣನಿಗೆ ರಹಸ್ಯವನ್ನು ಹೇಳಬೇಕಾದದ್ದನ್ನ ಮೊದಲಿಂದ ಹೇಳಿಲ್ಲ, ಯುದ್ಧ ಕಾಲದಲ್ಲಿ ಹೇಳಿದಿ. ಅದೇನದು ನೋಡಿ, ಎಷ್ಟು ವಿಚಿತ್ರವಾಗಿದೆ. ಕರ್ಣ ಏನಾದರೂ ದೊಡ್ಡ ಮನಸ್ಸು ಮಾಡಿ ತಾನು ಹಗುರಾಗಿ ವಿಚಾರ ಮಾಡಿ, ಆಯ್ತು ಪಾಂಡವರು ನಮ್ಮವರೇ, ಅವರು ಅಣ್ಣ ತಮ್ಮಂದ್ರೆ ಅಂತ ಹೇಳಿ ಕೌರವರಿಗೂ ಪಾಂಡವರಿಗೂ ಕೂಡಿಸಿ ಬಿಟ್ಟಿದ್ರೆ ಅಕಸ್ಮಾತ್ ರಾಜ್ಯವಾಳದಕ್ಕೆ ಧರ್ಮರಾಜನಿಗೆಲ್ಲ ಕರ್ಣನಿಗೆ ಅವಕಾಶ ಸಿಗ್ತಿತ್ತು. ಅದನ್ನು ಮಾಡಲಿಲ್ಲ, ಕೆಟ್ಟದ್ದನ್ನು ಮಾಡೋದೇ ವಿಚಾರ ಮಾಡಿದ. ಹಾಗಾಗಿ ಅವನು ಯಾರು ಇಬ್ಬರಿಗೆ ಕೊಂಡಿಯಂತೆ ಇರಬಹುದಾಗಿತ್ತೋ ಅದು ಎರಡೂ ಚೇಳಿನ ಕೊಂಡಿಯಂತೆ ಕೆಲಸ ಮಾಡಿತ್ತು. ಪ್ರೀತಿಯ ಕೊಂಡಿಯಾಗದೆ ಚೇಳಿನ ಕೊಂಡಿಯಾಗಿ ಕೆಲಸ ಮಾಡಿ. ಹಾಗೆ ಕರ್ಣ ಹಾಳು ಮಾಡಿಕೊಂಡ ತನ್ನನ್ನ. ತವ ಪುತ್ರ ಶತಂ ಚೈವ, ನಿನ್ನ 100 ಜನ ಮಕ್ಕಳು. ಕರ್ಣ ಮಧ್ಯದಲ್ಲಿದ್ದ ಕರ್ಣವೊಬ್ಬ. ಪಂಚಚ ಪಾಂಡವಾಹ, ಆಚೆ 5 ಜನ ಪಾಂಡವರು. ನೋಡಿ 5 ಜನ ಪಾಂಡವರು ಅಲ್ಲಿ, 100 ಜನ ಕೌರವರು ಇಲ್ಲಿ, ಇವರಿಬ್ಬರ ಮಧ್ಯದಲ್ಲಿರತಕ್ಕ ಕರ್ಣ. ಹೇಳುವಾಗಲೂ ಹಾಗೆ ಹೇಳ್ತಾನೆ ವಿದುರ. ಹೇಳುವಾಗ ಮೊದಲು ಕರ್ಣ ಅಂತ ಅನ್ನೋದಿಲ್ಲ, ಕೌರವರು, ಕರ್ಣ, ಪಾಂಡವರು. ಅವರ ಅಣ್ಣ ಇವರಿಗೆ ಮಿತ್ರ, ಅವರಿಗೆ ಅಣ್ಣ, ಅವನಿಗೆ ಶತ್ರು, ಇವನಿಗೆ ಮಿತ್ರನಾಗಿದ್ದಾನೆ. ಈ ರೀತಿಯಾಗಿ ಪೃಥ್ವೀ ಅನುಶಾಸೆಯು ಅಖಿಲಾಂ ಸಾಗರಾಂಬರ. ಭೂಮಿ ಸಮುದ್ರ ಎಲ್ಲಿ ಶುರುವಾಗುತ್ತೋ ಅಲ್ಲಿವರೆಗಿರುವಂತಹ ಭೂಮಿ, ಅಷ್ಟು ವಿಶಾಲವಾದ ಭೂಮಿಯನ್ನ, ಸಮಗ್ರವಾದ ಭೂಮಿಯನ್ನ ಇವರು 106 ಜನ ಸೇರಿ ಆಳಿದರೆ ಎಷ್ಟು ಅದ್ಭುತವಾಗಿರುತ್ತೆ, ಎಷ್ಟು ಅದ್ಭುತವಾಗಿರುತ್ತದೆ. ಹಾಗಿರಬೇಕು ಅಂತ ನನಗೆ ಅಪೇಕ್ಷೆ ಇದೆ, ಆಸೆ ಇದೆ. ಅದನ್ನು ನೀನು ಮಾಡು ಧೃತರಾಷ್ಟ್ರ, ನಿನ್ನ ಕೈಯಲ್ಲಿದೆ, ನಿನ್ನ ಇಚ್ಛೆಯಿಂದ ಆಗತ್ತದು ಅಂತ ಹೇಳ್ತಾನೆ. ಕೇಳುವುದಿಲ್ಲ. ತವ ಪುತ್ರ ಶತಂ ಚೈವ ಕರ್ಣ ಪಂಚಚ ಪಾಂಡವಾಹ ಪೃಥಿವೀಂ ಅನುಶಾಸೆಯು ಅಖಿಲಾಂ ಸಾಗರಾಂಬರಾಂ. ಮಾವನಂ ಛಿಂಧಿ ಅವ್ಯಾಘ್ರಂ ಮಾವ್ಯಾಘ್ರ ಮೀನಶನ್ ವನ ನಸ್ಯಾದ್ ವನಮೃತೆ ವ್ಯಾಘ್ರಾನ್ ವ್ಯಾಘ್ರ ನಸ್ಯರುತೆ ವನಂ. ಕಾಡು ಕಡಿಬೇಡ, ವ್ಯಾಘ್ರಗಳಿಗೆ ಬಯಲು ಮಾಡಬೇಡ. ವ್ಯಾಘ್ರಗಳನ್ನು ಕೊಡಬೇಡ, ಕಾಡು ಬಯಲು ಮಾಡಬೇಡ. ಎಂಥ ಅದ್ಭುತವಾಗಿದೆ ನೋಡಿ. ನಿನ್ನ ಕೌರವರು, ನಿನ್ನ ವಂಶ, ನಿನ್ನ ದೊಡ್ಡದಾದ ರಾಜ್ಯ ಕಾಡು. ಆ ಕಾಡಿನಲ್ಲಿ ಬೇಕು, ಕಾಡಿನ ಸಂರಕ್ಷಣೆಗೆ ಬೇಕು ಹುಲಿ. ಆ ಹುಲಿಗಳನ್ನು ಕೊಂದು ಕಾಡಿನ ಸಂರಕ್ಷಣೆ ಆಗುವುದಿಲ್ಲ. ಹುಲಿಗಳಿದ್ದದ್ದಕ್ಕೆ ಕಾಡು ಸುರಕ್ಷಿತ. ಹಾಗಾಗಿ ಕಾಡು ಬಯಲು ಮಾಡಿ ಹುಲಿಗೆ ಆಶ್ರಯವಿಲ್ಲ ಅಂತ ಮಾಡಬೇಡ. ಹುಲಿಗಳನ್ನ ಕೊಂದು ಕಾಡಿಗೆ ರಕ್ಷಣೆ ಇಲ್ಲ ಅಂತ ಮಾಡಬೇಡ. ಆದ್ದರಿಂದ ಹುಲಿಗಳನ್ನ ಕಾಡಿನಲ್ಲಿ ಇಡು,
ಅದರಿಂದ ಇಬ್ಬರೂ ಒಳ್ಳೆಯದಾಗುತ್ತೆ, ಇಬ್ಬರಿಗೂ ಒಳ್ಳೆಯದಾಗುತ್ತೆ. ಸರೋವರದಲ್ಲಿ ಮೀನಿದ್ದು ಸರೋವರದಲ್ಲಿ ಮೀನಿದ್ರೆ ಸರೋವರ ಸ್ವಚ್ಛ, ಮೀನಿಗೆ ಆಹಾರ ಸಿಕ್ಕಿತು, ಸರೋವರ ಸ್ವಚ್ಛವಾಯಿತು, ಪರಸ್ಪರವಾಗಿ ಉಪಕಾರಕವಾಗಿದೆ. ಹಾಗೆ ಕಾಡಿಗೆ ಹುಲಿಗೆ ಕಾಡು. ಆದ್ದರಿಂದ ಇದನ್ನು ಬಿಟ್ಟು ನೀನು ಪಾಂಡವರನ್ನು ಹೊರಗೆ ಹಾಕಿದ್ದೀ ಸರಿಯಲ್ಲ. ತಥಯತೈಷಾಂ ಜ್ಞಾತುಮಿಚ್ಛಂತಿ ನೈರ್ಗುಣ್ಯಂ ಪಾಪಚೇತಸಃ ಅರ್ಥಸಿದ್ಧಿಂ ಪರಾಮಿಚ್ಛನ್ ಧರ್ಮಮೇವಾಜಿತಶ್ಚರೇತ್ ನಹಿ ಧರ್ಮಾದಪೈತ್ಯರ್ಥಃ ಸ್ವರ್ಗಲೋಕಾದಿವಾಮೃತಂ. ಸ್ವರ್ಗದಿಂದ ಅಮೃತ ಎಂದಾದರೂ ಕೆಳಗೆ ಬೀಳುತ್ತಾ? ಇಲ್ಲ. ಹಾಗೆ ಧರ್ಮದಿಂದ ಎಂದಾದರೂ ಅರ್ಥ ಸುಖಗಳು ಕಾಮಭೋಗಗಳು ಎಂದಾದರೂ ಹಾಳಾಗತ್ತಾ? ಇಲ್ಲ, ಎಂದೂ ಆಗುವುದಿಲ್ಲ. ಯಾವಾಗಲೂ ಧರ್ಮದಿಂದ ಸುಖವಾಗೇ ಆಗಬೇಕು, ಧರ್ಮದಿಂದ ಸುಖವೇ ಆಗತ್ತೆ, ಮತ್ತೊಂದೇನೂ ಆಗುವುದಿಲ್ಲ. ಧರ್ಮವನ್ನು ಮಾಡು, ನಿನಗೆ ಹಿತವಾಗತ್ತೆ. ಸನ್ನಿಯಚ್ಛತಿ ಯೋ ವೇಗಂ ಉತ್ಥಿತಂ ಕ್ರೋಧ ಹರ್ಷಯೋ ಯತ್ತು ಬಾಹುಬಲಂ ನಾಮ ಪ್ರಥಮಂ ಬಲಮುಚ್ಯತೆ ಅಮಾತ್ಯ ಲಾಭೋ ಭದ್ರಂತೆ ದ್ವಿತೀಯಂ ಬಲಮುಚ್ಯತೆ. ಮೊದಲನೇ ಬಲ ಅಂದ್ರೆ ಬಾಹುಬಲ, ನಿಮ್ಮೆಲ್ಲರಿಗಿಂತಲೂ ಹೆಚ್ಚು ಭೀಮನಿಗಿದೆ. ಎರಡನೇ ಬಲ ಅಮಾತ್ಯ ಬಲ, ಅದೆಲ್ಲಕ್ಕಿಂತಲೂ ಹೆಚ್ಚು ಕೃಷ್ಣನಿಂದ ಪಾಂಡವರಿಗೆ ಸಿಕ್ಕಿದೆ ಅಮಾತ್ಯ ಬಲ. ಅವನು ದೂತನೂ ಹೌದು, ಅಮಾತ್ಯನೂ ಹೌದು, ಗುರುವೂ ಹೌದು, ಬಳಗನೂ ಹೌದು, ಮಾತುಲೆಯನೂ ಹೌದು, ಎಲ್ಲವೂ ಹೌದು. ತಮೇವ ಮಾತಾಚ ಪಿತಾ ತ್ವಮೇವ, ಸರ್ವಸ್ವ ಅವನು ಪರಮಾತ್ಮ. ಹಾಗಾಗಿ ತೃತೀಯಂ ಧನಲಾಭಂತೂ ಬಲಮಾಹುರ ಮನೀಷಿಣಃ. ಆದ್ದರಿಂದ ಇದೆಲ್ಲಕ್ಕಿಂತಲೂ ಉತ್ತಮವಾಗಿರುವಂತಹ ಬಲ ಅದು ಪ್ರಜ್ಞಾಬಲ, ವಿವೇಕ ಬಲ. ಆ ವಿವೇಕ ಇದ್ದವನಿಗೇನು ಬಲ ಇದೆ ನೋಡಿ, ಅದು ಯಾರಿಗೂ ಇರುವುದಿಲ್ಲ. ಆ ವಿವೇಕ ಅವರಿಗಿದೆ, ಆ ವಿವೇಕ ಆದ್ದರಿಂದ ಏನು ಪ್ರಯೋಜನವಿಲ್ಲ. ಎಲ್ಲ ಬಲವೂ ಕೂಡ ವಿವೇಕ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಈ ಎಲ್ಲ ಬಲವೂ ಸ್ಥಾನೇ ಕೆಲಸ ಮಾಡುತ್ತೆ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ. ವಿವೇಕ ಕೆಲಸ ಚೆನ್ನಾಗಿ ಮಾಡಲಿಲ್ಲ ಅಂತಾದರೆ ಈ ಯಾವ ಬಲಗಳೂ ಒಳ್ಳೆ ಕೆಲಸ ಮಾಡುವುದಿಲ್ಲ, ಹಾಳಾಗಿ ಹೋಗ್ತದೆ. ಆದ್ದರಿಂದಾಗಿ ಯದ್ಬಲಾನಂ ಬಲಂ ಶ್ರೇಷ್ಠಂ ತತ್ ಪ್ರಜ್ಞಾ ಬಲಮುಚ್ಯತೆ ತೇನ ವೈರಂ ಸಮಾಸಜ್ಯ ದೂರಸ್ಥೋಸ್ಮೀತಿ ನಾಶ್ವಸೇ. ದೊಡ್ಡ ವ್ಯಕ್ತಿಗೆ ನೀನು ಅಪಕಾರವನ್ನು ಮಾಡಿ ಅವನೆಲ್ಲೋ ಇದ್ದಾನೆ, ನಾನೆಲ್ಲೋ ಇದ್ದೀನಿ, ಅವನೇನು ನನ್ನ ಮಾಡ್ತಾನೆ ಅಂತ ಅನ್ಬೇಡ. ಅವನು ಎಷ್ಟು ದೂರವಾಗಿದ್ರೂ ನಿನ್ನ ಹತ್ತಿರದಲ್ಲೇ ಇದ್ದಾನೆ ಅಂತ ತಿಳ್ಕೊ. ಯಾಕೆಂದ್ರೆ ನೀನು ಯಾವಾಗಲೂ ಅವನ ಅಪಾಯವನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಭೀಮಾರ್ಜುನರು ಕಾಡಿನಲ್ಲಿದ್ದಾರೆ, ಅವರೇನು ನಮಗೆ ಮಾಡ್ತಾರೆ ಅಂತ ನೀನು ಅನ್ಬೇಡ. ಆ ಭೀಮಾರ್ಜುನಿಗೆ ನೀನು ಪೀಡೆ ಕೊಟ್ಟಿದ್ದಿ, ಹಾಗಾಗಿ ಆ ಪೀಡೆಗೆ ತಕ್ಕಂತೆ ನಿನಗೆ ಶಾಸನೆ ಆಗೇ ಆಗತ್ತೆ. ಆದ್ದರಿಂದ ಸರ್ವಥಾ ಆ ರೀತಿಯಾಗಿ ಮಾಡಬೇಡ. ಪ್ರಜ್ಞಾಶರೇಣಾಭಿಹತಸ್ಯ ಜಂತೋಃ ಚಿಕಿತ್ಸಕಃ ಸಂತೆ ನ ಚೌಷಧಾನಿ ನ ಹೋಮಮಂತ್ರ ನ ಚ ಮಂಗಲಾನಿ ನಾಥರ್ವಣಾಃ ನಾಪ್ಯಗದಾಸ್ಸು ಪ್ರಸಿದ್ಧಾಃ. ಯಾರು ಬುದ್ಧಿಯ ಬಾಣದಿಂದ ಹತರಾಗಿದ್ದಾರೆ ಅಂಥವರಿಗೆ ಮದ್ದಿಲ್ಲ, ಹೋಮವಿಲ್ಲ, ಮಂಗಲವಿಲ್ಲ, ಯಾವ ಉಪದೇಶವಿಲ್ಲ, ಏನೂ ಆಗುವುದಿಲ್ಲ. ವಿವೇಕ ಕಳೆದುಕೊಂಡ ವ್ಯಕ್ತಿಗೆ ಏನು ಮಾಡಿದರೂ ಒಳಿತಾಗುವುದಿಲ್ಲ. ಎಷ್ಟು ಉತ್ತಮವಾದ ಮಾತು ನೋಡಿ. ಜಂತೋಹೋ ಚಿಕಿತ್ಸಕ ಸಂತಿ. ಒಬ್ಬ ವೈದ್ಯ ಇಲ್ಲ ಇದಕ್ಕುಪಾಯವನ್ನು ಮಾಡುವವನು. ನಚ ಔಷಧಾನಿ, ಔಷಧಗಳಿಲ್ಲ. ನ ಹೋಮ ಮಂತ್ರಾಹ, ಹೋಮಗಳಿಲ್ಲ, ಮಂತ್ರಗಳೂ ಇಲ್ಲ. ನಚ ಮಂಗಲಾನಿ, ಏನೋ ಒಳ್ಳೇದಾಗತ್ತೆ ಅಂತ ತಾಯಿತಾ ಕಟ್ಟಿದ್ರೆ ಏನಾಗುವುದಿಲ್ಲ ಲಾಭ. ನಾಥರ್ವಣಾಹ, ಅಥರ್ವ ವೇದದಲ್ಲಿ ಹೇಳಿದ ನಾನಾ ವಿಧವಾದ ಸಿದ್ಧಿಗಳು ಸಾಧನೆಗಳು ಯಾವ ಕೆಲಸ ಮಾಡುವುದಿಲ್ಲ. ನಾಥರ್ವಣ ನಾಪ್ಯಗದಾಸ್ಸು ಸಿದ್ಧ. ಆದ್ದರಿಂದ ವಿವೇಕವನ್ನು ಗಳಿಸಿ ವಿವೇಕದಿಂದ ರಾಜ್ಯವನ್ನು ಆಳುವುದನ್ನು ಇಟ್ಕೋ. ಸರ್ಪಶ್ಚಾಗ್ನಿಶ್ಚ ಸಿಂಹಶ್ಚ ಕುಲಪುತ್ರಶ್ಚ ಭಾರತ ನಾವಜ್ಞೆಯ ಮನುಷ್ಯೇಣ ಸರ್ವೇ ಹ್ಯೇತೇತಿ ತೇಜಸಃ. ಹಾವು, ಅಗ್ನಿ, ಸಿಂಹ, ಉತ್ತಮ ಕುಲೀನನಾದಂತಹ ಮಗ, ಕುಲದ ಶ್ರೇಷ್ಠವಾದ ಕುಲದ ಮಗ, ಇವರನ್ನು ತಿರಸ್ಕಾರ ಮಾಡಬಾರದು. ಮಹಾ ತೇಜಸ್ವಿಗಳವರು. ಸಯೇವ ಖಲು ದಾರುಭ್ಯೋ ಯದಾ ನಿರ್ಮಥ್ಯ ದೀಪ್ಯತೆ ತದ್ದಾರು ಚ ವನಂ ಚಾನ್ಯತ ನಿರ್ದಹತ್ಯಾಶು ತೇಜಸ. ಬೆಂಕಿ ಬಹಳ ವಿಚಿತ್ರವಾದದ್ದು. ಬೆಂಕಿ ಹುಟ್ಟೋದೇ ಕಟ್ಟಿಗೆಯಿಂದ, ಇಲ್ಲ ಅಂತಿಲ್ಲ. ಆದರೆ ಹುಟ್ಟಿದ ಬೆಂಕಿ ತಾನು ಯಾವ ಕಟ್ಟಿಗೆಯನ್ನು ಹುಟ್ಟಿದೆಯೋ ಅದೇ ಕಟ್ಟಿಗೆಯನ್ನು ಸುಟ್ಟಾಕತ್ತೆ. ಅದು ಅದರ ಸ್ವಭಾವ. ಅರಣಿಯನ್ನು ಮಥನ ಮಾಡಿದಾಗ ಬೆಂಕಿ ಹುಟ್ಟುತ್ತೆ. ಹುಟ್ಟಿದ್ದು ಯಾರಿಂದ? ಬೆಂಕಿ ಕಟ್ಟಿಗೆಯಿಂದ. ಯಾವ ಕಟ್ಟಿಗೆಯಿಂದ ಬೆಂಕಿ ಹುಟ್ಟಿತೋ ಆ ಬೆಂಕಿ
ತಾನು ಯಾವುದರಿಂದ ಹುಟ್ಟಿದೆ ಅಂತ ಅನ್ನೋದನ್ನು ನೋಡುವುದಿಲ್ಲ, ಅದನ್ನು ಸುಟ್ಟಾಕತ್ತೆ. ಹಾಗೆ ಈ ಭೀಮಾರ್ಜುನರಿಗೆ ದ್ವೇಷವೆಂಬ ಬೆಂಕಿಯನ್ನ ಹಾಕಿದಾದ್ರೆ ಅವರು ಯಾರಿಂದ ಹುಟ್ಟಿದ್ದಾರೋ ನಿಮ್ಮ ವಂಶ, ಆ ನಿಮ್ಮ ವಂಶವನ್ನೇ ಅವರು ನಾಶ ಮಾಡ್ತಾರೆ. ಎಚ್ಚರ ಹೇಳಿ. ಆದ್ದರಿಂದ ಕೊಲ್ಲೋದಕ್ಕೆ ಹೋಗ್ಬೇಡ, ಅವರು ದ್ರೋಹ ಮಾಡಬೇಡ ನೀನು. ಎಂತ ಉತ್ತಮವಾದ ಉಪದೇಶ ಮಾಡಿ. ಸಯೇವ ಖಲು ದಾರುಭ್ಯೋ ಯದಾ ನಿರ್ಮಥ್ಯ ದೀಪ್ಯತೆ ತದ್ದಾರು ಚ ವನಂ ಚಾನ್ಯತೆ ನಿರ್ದಹತ್ಯಾಶು ತೇಜಸ ಕ್ಷಮಾವಂತೋ ನಿರಾಕಾರಾಹ ಕಾಷ್ಠೇಗ್ನಿದಿವಶೇರತೆ. ಕ್ಷಮಾವಂತರಾಗಿರತಕ್ಕಂಥವರು ಹಾಗಲ್ಲ, ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಆದರೆ ಒಳಗೆ ನಿಗೂಢವಾಗಿದೆ, ಅವರ ಮೇಲೆ ಬರೋದೇ ಇಲ್ಲ, ಹಾಗಿರ್ತದೆ. ಆದ್ದರಿಂದ ಪಾಂಡವರ ವಿರೋಧವನ್ನ ಕಟ್ಟಿಕೊಂಡು ನೀನು ಹಾಳಾಗಬೇಡ, ಅದರಿಂದ ನೀನು ಉದ್ಧಾರವಾಗು ಎಂಬುದಾಗಿ ವಿದುರ ಧೃತರಾಷ್ಟ್ರನಿಗೆ ಪುನಃ ಪುನಃ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.